ಕಾಂಗ್ರೆಸ್ ವೋಟ್ ಚೋರ್ ಎನ್ನುವುದರ ಮೂಲಕ ಬಿಹಾರ್ ಚುನಾವಣೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನ ಗಿಟ್ಟಿಸಿಕೊಂಡಿತ್ತು. ಆದರೆ ಈಗ ಕಾಂಗ್ರೆಸ್ನ ಡೋಂಗಿತನ ಬಯಲಾಗಿದೆ ಅಂತ ಹೇಳಿ ಧಾರವಾಡದಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥರಾದ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಗೆಲುವು ವಿಚಾರದ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ಮಹಾಗಠಬಂಧನ್ ಚುನಾವಣೆಯಲ್ಲಿ ಕುಡಿಯುವುದಕ್ಕೆ ನಾನು ಅನುಮತಿಯನ್ನ ಕೊಡ್ತೇನೆ, ವಕ್ಫ್ ಬೋರ್ಡ್ ಸೇರಿದಂತೆ ಮನೆಗೊಂದು ಸರ್ಕಾರಿ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ಓಟಿಗಾಗಿ ಮನೆಗೊಂದು ಸರ್ಕಾರಿ ನೌಕರಿಯನ್ನ ಕೊಡೋದಕ್ಕೆ ಆಗತ್ತಾ ಅನ್ನೋದನ್ನ ತಿಳಿದು ಇವರ ಮೂರ್ಖತನದ ಮಾತುಗಳನ್ನ ಜನ ಒಪ್ಪಲಿಲ್ಲ. ಹಾಗಾಗಿ ಬಿಹಾರದಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗಿದೆ ಅಂತ ಹೇಳಿ ಮುತಾಲಿಕ್ ಅವರು ಹೇಳಿದ್ರು. ನೋಡಿ, ಕಾಂಗ್ರೆಸ್ ಇಡೀ ದೇಶದಲ್ಲಿ ವೋಟ್ ಚೋರ್ ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಪ್ರಚಾರಕ್ಕಿಟ್ಟಿಸ್ಕೊಂಡು ಏನೋ ಒಂದು ಪ್ರಯತ್ನ ಮಾಡಿದರು. ಈಗ ವೋಟ್ ಚೋರು ಅವರೇ ಹೇಗೆ ಮೋಸ ಅಂದರೆ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಈ ಢೋಂಗಿತನ ಇವ್ರದ್ದು ಬಯಲಾಗಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈಗ ಗೆದ್ದಂಥ ನಿತೀಶ್ ಕುಮಾರ್ ಇರ್ಬೋದು ಮತ್ತು ಪ್ರಧಾನಮಂತ್ರಿ ಅಂದರೆ BJP ಅವರು ಇರ್ಬೋದು, ಜಯ ಸಿಕ್ಕಿದೆ, ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಕಳೆದ 15 ವರ್ಷದಿಂದ ನಿರಂತರವಾಗಿ 20 ವರ್ಷದಿಂದ ಅವರು ಮುಖ್ಯಮಂತ್ರಿ ಇದ್ದಂಥ ವ್ಯಕ್ತಿ ಈಗ RJD ಅವರು ಹೇಳ್ತಾರೆ, ನಾನು ಗೆದ್ದ ತಕ್ಷಣ ಮದ್ಯಪಾನ ನಿಷೇಧ ಮಾಡಿದ್ದನ್ನು ತೆಗೆದು ಹಾಕ್ತೀನಿ, ಕುಡಿಯೋಕೆ ನಾನು ಅನುಮತಿ ಕೊಡ್ತೀನಿ, ವಕ್ಫ್ ಬೋರ್ಡ್ ರದ್ದು ಮಾಡ್ತೀನಿ, ಮನೆಗೊಂದು ನೌಕರಿ ಸರ್ಕಾರಿ ನೌಕರಿ ಕೊಡ್ತಾನೆ. ಮೂರ್ಖರಿ, ಮನೆಗೊಂದು ನೌಕರಿ ಕೊಡೋಕ್ಕಾಗತ್ತಾ? ಏನು ಬೇಕಾದ ಓಟಿಗೋಸ್ಕರ ಅಧಿಕಾರಗೋಸ್ಕರ ಹೇಳುವಂಥದ್ದು ಜನ ಒಪ್ಪಲಿಲ್ಲ. ಕಾಂಗ್ರೆಸ್ಸನ್ನು ಧೂಳಿಪಟ ಮಾಡಿದ್ದಾರೆ, ಇನ್ನೂ ಧೂಳಿಪಟ ಆಗ್ಬೇಕು. ಇಡೀ ದೇಶದಲ್ಲಿ ಕಾಂಗ್ರೆಸ್ ಅನ್ನುವಂಥದ್ದೇ ಇರಬಾರ್ದು ಅಂತನ್ನುವಂಥದ್ದು ಹೇಳ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ ನಿಶ್ಚಿತವಾಗಿ ಹೇಳ್ತೀನಿ, ರಾಹುಲ್ ಗಾಂಧಿ ಎಲ್ಲೆಲ್ಲಿ ಕಾಲಿಡ್ತಾರೆ ಅಲ್ಲಿ ಸೋಲು ನಿಶ್ಚಿತ. ದೇಶವನ್ನು ಒಡಿತಾ ಇದ್ದಾರೆ, ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ, ಮಿಲಿಟರಿಯಲ್ಲಿ ಜಾತಿಯನ್ನು ಹುಟ್ಟು ಹಾಕ್ತಾ ಇದ್ದಾರೆ, ನ್ಯಾಯಾಲಯದಲ್ಲಿ ಜಾತಿಯನ್ನು ಹುಟ್ಟು ಹಾಕ್ತಾ ಇರುವಂತಹ ದೇಶದ್ರೋಹಿ. ಸೊ ಈ ರೀತಿಯ ಮಾನಸಿಕತೆ ದೇಶದಲ್ಲಿ ಇರಬಾರದು. ನ್ಯಾಯಾಲಯದಲ್ಲಿ ನೀವು ಜಾತಿ ಹುಡುಕ್ತೀರಿ, ಮಿಲಿಟರಿಯಲ್ಲಿ ಜಾತಿ ಹುಡುಕ್ತೀರಿ. ಇದು ಜನ ಬುದ್ಧಿ ಕಲಿಸಿದ್ದಾರೆ ಅಂತನ್ನುವಂಥದ್ದು ಹೇಳ್ತಾರೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.